ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನೆನಪು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಇವತ್ತಿನ ಕರೆಮಣಿ ಸೀರಿಯಲ್ನಲ್ಲಿ ಋಷಿ ಎಲ್ಲರ ಕೈಯಿಂದಲೂ ತಪ್ಪಿಸ್ಕೊಂಡೋಗಿ ಒಂದು ಕಾರ್ ಹಿಂದೆ ಬಚ್ಚಿಟ್ಕೋತಾನೆ. ಅಷ್ಟೊತ್ತಿಗೆ ಯಾರೋ ಬಂದು ಅವನನ್ನ ಮುಟ್ಟಿದಾಗತ್ತೆ. ಹೆದರ್ಕೊಂಡು ತಕ್ಷಣ ಹಿಂದಿರುಗಿ ನೋಡ್ತಾನೆ. ಅಲ್ಲಿ ಕರ್ಣ ಮತ್ತೆ ಭರತ್ ಬಂದು ನಿಂತಿರ್ತಾರೆ. ಅವನು ಅವ್ರ ಹತ್ರ ಮಾತಾಡೋಕೆ ಪ್ರಯತ್ನ ಮಾಡ್ತಾನೆ. ಅವಾಗ ಕರ್ಣ ಹೇಳ್ತಾನೆ, ನಿನ್ಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಸಲಿಗೆ ಇತ್ತಲ್ವಾ? ಹೆಣ್ಮಕ್ಳ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಿದ್ದೆ ಅಲ್ವಾ? ಹೆಣ್ಣಂದ್ರೆ ನೀನ್ ಏನ್ ಅಂದ್ಕೊಂಡಿದ್ಯಾ? ಅವಳನ್ನ ಕರೆಮಣಿ ಕಟ್ಬಿಟ್ಟು ಹೇಗ್ ಬೇಕೋ ಹಾಗೆ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ಕರೆಮಣಿ ಅಂದ್ರೆ ನಿನ್ಗೇನು ಅಂತ ಗೊತ್ತಾ? ಕರೆಮಣಿನ ಕಟ್ಬಿಟ್ಟು ಹೆಣ್ಣನ್ನ ಕೊಂಡ್ಕೋಬಹುದು ಅಂತ ಅಂದ್ಕೊಂಡಿದ್ಯಾ? ಕರೆಮಣಿ ಅಂದ್ರೆ ಅದು ಪವಿತ್ರವಾದದ್ದು, ಅದು ಭರವಸೆಯ ಪ್ರತಿಜ್ಞೆ ಆಗಿರುತ್ತೆ. ನೀನು ಅದ್ರ ಬಗ್ಗೆನೇ ಕೀಳಾಗಿ ಮಾತಾಡ್ತೀಯಾ? ಇನ್ನು ನೀನು ಯಾವ ಹೆಣ್ಮಕ್ಳನ್ನು ಕಣ್ಣೆತ್ತು ಕೂಡ ನೋಡಬಾರ್ದು, ಯಾವ ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಅಂತ ಹೇಳಿ ಅವನ್ ಬಾಯಿ ಕಟ್ಟಿರೋ ಬಟ್ಟೆನ ಬಿಚ್ತಾನೆ. ಬಿಚ್ಚಿದ ತಕ್ಷಣ ಋಷಿ, ಪ್ಲೀಸ್ ನನ್ನನ್ನ ಬಿಟ್ಬಿಡು, ನಾನು ಇನ್ ಯಾರ ಬಗ್ಗೆನೂ ಮಾತಾಡಲ್ಲ, ಯಾವ ಹೆಣ್ಣಿನ ಬಗ್ಗೆನೂ ಕೀಳಾಗಿ ಮಾತಾಡಲ್ಲ, ದಯವಿಟ್ಟು ನನ್ನನ್ನ ಇಲ್ಲಿಂದ ಕರ್ಕೊಂಡೋಗು, ನನ್ನನ್ನ ಕಾಪಾಡು ಅಂತ ಕೇಳ್ಕೊತಾನೆ. ಇಲ್ಲಿ ಸಾಹಿತ್ಯ ಮೀಟ್ ಮಾಡಕ್ ಬಂದಿರೋದು ತನ್ನ ತಂದೆನ. ಅವ್ರ ಹತ್ರ ಬಂದವಳೆ, ನೋಡಿಯಪ್ಪ ನಿಮ್ಮ ಮಗಳು ಸಾಹಿತ್ಯ ಬಂದಿದ್ದೀನಿ, ಕಣ್ಬಿಟ್ಟು ನೋಡಿಯಪ್ಪ, ಮತ್ತೆ ನಾನು ನಿಮ್ಮ ಎದುರುಗಡೆ ಸೋತ್ ಬಂದ್ ನಿಂತಿದ್ದೀನಿ, ಮತ್ತೆ ಆ ಕಾರಣ ನನ್ನ ಮದ್ವೆನ ನಿಲ್ಲಿಸ್ಬಿಟ್ಟಪ್ಪ, ನಾನು ನಿಮ್ಮ ಆಸೆನ ಪೂರೈಸಕ್ಕಾಗಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ತುಂಬಾನೇ ಬೇಜಾರು ಮಾಡ್ಕೋತಾಳೆ. ಆಗ ಸಾಹಿತ್ಯಳ ಮೇಡಮ್ ಅವಳನ್ನ ಸಮಾಧಾನ ಮಾಡ್ತಾರೆ. ಬೇಜಾರು ಮಾಡ್ಕೋಬೇಡ ಸಾಹಿತ್ಯ, ನೀನ್ ಹೀಗಿರ್ಬೇಡ, ನಿನ್ ಮನ್ಸಲ್ಲಿ ಏನ್ ಬೇಜಾರಿದೆಯೋ ಅದನ್ನೆಲ್ಲ ಹೊರಗಾಕು. ಈ ತರ ಕಲ್ಲಾಗಿದ್ರೆ ಅದ್ ನಿನ್ ಮನ್ಸನ್ನೇ ಹಾಳು ಮಾಡುತ್ತೆ, ಅದನ್ನೆಲ್ಲ ಹೊರಗಾಕು, ಮನ್ಸಲ್ಲಿ ಇಟ್ಕೋಬೇಡ ಅಂತ ಹೇಳಿ ಸಾಹಿತ್ಯಳ ಮೇಡಮ್ ಹೇಳ್ತಾರೆ. ಆದ್ರೆ ಸಾಹಿತ್ಯ ಅದನ್ನ ಒಪ್ಕೊಳ್ಳೋದಿಲ್ಲ. ಇಲ್ಲ ಮೇಡಮ್, ನನ್ನ ಮನ್ಸಲ್ಲಿ ಏನೂ ಇಲ್ಲ, ನಾನು ಇನ್ಯಾರಿಗೋಸ್ಕರನೂ ಆಳೋದಿಲ್ಲ, ನಾನು ಏನೇ ಯೋಚನೆ ಮಾಡಿದ್ರು ಅದು ನನ್ನ ಫ್ಯಾಮಿಲಿ ಬಗ್ಗೆ ಆಗಿರುತ್ತೆ, ನಾನು ಇಲ್ಲೊಂದು ಮುಖ್ಯವಾದ ನಿರ್ಧಾರನ ತಗೋಬೇಕು ಅಂತಾನೆ ಬಂದಿದ್ದೀನಿ, ಅದನ್ನ ನಾನು ಅಪ್ಪಂಗೆ ಹೇಳ್ಬೇಕು ಅಂತ ಹೇಳಿನೇ ಇಲ್ಲಿ ತನಕ ಬಂದಿದ್ದೀನಿ, ನಾನು ಬೇರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿ ಸಾಹಿತ್ಯ ತಂದೆಗೆ ಹೇಳ್ತಾಳೆ. ನಾನೊಂದು ದೊಡ್ಡ ನಿರ್ಧಾರನ ತಗೋತಿದ್ದೀನಿ ಅಪ್ಪ, ನಾನು ಇನ್ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ, ನನ್ ಮದ್ವೆನೇ ಬೇಡ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಆಗೋದಕ್ಕೆ ಅವನೇ ಕಾರಣ, ಇಲ್ಲಾಂದಿದ್ರೆ ಈಗೆಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ನ ಈ ಮದ್ವೆಯಿಂದ ತುಂಬಾನೇ ನೋವಾಗಿದೆ, ನಾನು ನಿಮ್ ಮದ್ವೆಗೆ ಒಪ್ಪಿದ್ದಕ್ಕೇನೆ ಈ ತರ ಆಗಿದೆ, ನಿಮ್ಗೆ ಈ ಪರಿಸ್ಥಿತಿ ಬಂದಿದೆ, ಇನ್ ಮುಂದೆ ನನಗೆ ಈ ಮದ್ವೆ ಬೇಡ ಅಪ್ಪ ಅಂತ ಹೇಳ್ತಾಳೆ. ಈ ಕಡೆಯಿಂದ ಅಕ್ಕಪಕ್ಕದ ಮನೆಯವರು ಸಾಹಿತ್ಯ ಮನೆಯವರನ್ನ ನೋಡಿ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಹಿಂದೆ ವೆಂಕಟೇಶ್ ಅವರು ಏನ್ ಚಾಲೆಂಜ್ ಮಾಡಿದ್ರು ಅದನ್ನೆಲ್ಲ ಹೇಳಿ ಅವರನ್ನೇ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಂತ ವೆಂಕಟೇಶ್ ಅವರು ತುಂಬಾನೇ ಸಿಟ್ಟು ಮಾಡ್ಕೊಂಡು ಅವರಿಗೆ ಹೊಡೆಯೋದಕ್ಕೂ ಮುಂದಾಗ್ತಾರೆ. ಅಲ್ಲಿ ಯಾರ ಮಾತನ್ನು ವೆಂಕಟೇಶ್ ಅವರು ಕೇಳೋದಿಲ್ಲ. ಕ್ಯಾಪ್ಟನ್ ಕೂಡ ಹೇಳ್ತಾರೆ, ದಯವಿಟ್ಟು ದುಡುಕ್ಬೇಡ, ನೀನ್ ಸುಮ್ನೆ ಇರು, ಅವ್ರು ಏನಾದ್ರೂ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ವೆಂಕಟೇಶ್ ಅವರು ಸುಮ್ನೆ ಆಗೋದೇ ಇಲ್ಲ. ಹಾಗೆ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ನೀವೇ ಮಾಡಿರೋ ತಪ್ಪಿದ್ದು ಕೂಡ ಬೇರೆಯವರಿಗೆ ಏನೇನೋ ಹೇಳ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇವಾಗ ನಮ್ಮ ಮೇಲೇನೆ ಕೈ ಮಾಡೋಕ್ ಬರ್ತೀರಾ? ನಿಮ್ಮಲ್ಲಿ ಎಲ್ಲಾದ್ರೂ ಸರಿ ಇದೆಯಾ? ಹಾಗಿದ್ರೆ ಏನೇನೋ ದೊಡ್ಡದಾಗಿ ಹೇಳ್ತಾ ಇದ್ರಿ, ಇವಾಗ ಏನು ಮಾಡಕ್ ಆಗಿಲ್ವಾ? ಯಾವತ್ ಮಾಡ್ತೀರಾ ಸಾಹಿತ್ಯ ಮದ್ವೆನ ಅಂತ ಹೇಳಿ ಅವರನ್ನ ತುಂಬಾನೇ ಹೀಯಾಳಿಸಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ವೆಂಕಟೇಶ್ ಅವರು, ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ಅಂತ ಹೇಳಿ ಮನೆ ಒಳಗಡೆ ಹೋಗಿ ಮಚ್ಚನ್ನ ತಗೊಂಡ್ಬರ್ತಾರೆ. ಅವ್ರು ಬಂದವ್ರೆ, ನಿಮ್ಗೆ ನಮ್ ಸಾಹಿತ್ಯ ಬಗ್ಗೆ ಮಾತಾಡ್ಬೇಕಲ್ವಾ, ನಮ್ ಮನೆ ಬಗ್ಗೆ ಮಾತಾಡ್ಬೇಕಲ್ವಾ, ಇನ್ನೊಬ್ರ ಮನೆ ವಿಷಯನ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಇಲ್ಲ ಅಲ್ವಾ, ಬನ್ನಿ ಇವಾಗ ಮಾತಾಡಿ ಅಂತ ಹೇಳಿ ಎಲ್ಲರ ಹತ್ರನೂ ಮಚ್ಚನ ತಗೊಂಡು ಹೋಗ್ತಾರೆ. ಅವರೆಲ್ಲರೂ ಹೆದರ್ಕೊಂಡು ಓಡೋಗ್ತಾರೆ. ಅವಾಗ ಸಾಹಿತ್ಯಳ ಚಿಕ್ಕಪ್ಪ, ಇಲ್ಲ, ನಾನು ಆ ಕಾರಣನ ಸುಮ್ನೆ ಬಿಡೋದಿಲ್ಲ, ಅವನಿಂದಾಗಿ ನಾವು ಇಷ್ಟೆಲ್ಲ ಅವಮಾನ ಅನುಭವಿಸೋ ಹಾಗಾಯ್ತು, ಇಲ್ಲಿ ಅಕ್ಕಪಕ್ಕದ ಮನೆಯವರ ಹತ್ರ ಇಷ್ಟೆಲ್ಲ ಹೇಳಿಸ್ಕೋಬೇಕಾಯ್ತು, ಇನ್ನು ನಾನು ಸುಮ್ನೆ ಇದ್ರೆ ಅವನನ್ನ ಸುಮ್ನೆ ಬಿಟ್ಟಾಗತ್ತೆ, ಅವನನ್ನ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಅವ್ರ ಮಗನ್ನ ಕರ್ಕೊಂಡು ಹೊರಡ್ತಾರೆ. ಸಾಹಿತ್ಯಳ ಚಿಕ್ಕಪ್ಪ ಕರ್ಣನ್ನ ಹುಡ್ಕೊಂಡು ಹೊರಟಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ, ಕರ್ಣನಿಗೆ ಏನ್ ಮಾಡ್ತಾರೆ, ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.